ಎಲ್ಲರಿಗೂ ನಮಸ್ಕಾರ. ಇವತ್ತು ತುಳುನಾಡಿನ ಸಾಂಪ್ರದಾಯಿಕ ತಿಂಡಿ ನೀರ್ಪುಂಡಿ ಹೇಗೆ ಮಾಡೋದು ಎಂದು ನೋಡುವ. ನಾನು ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದು ಎಂದು ನೋಡುವ. ನಾನಿಲ್ಲಿ ಅಕ್ಕಿಯ ಬದಲು ಇಡ್ಲಿ ರವೆಯನ್ನು ತಗೊಂಡಿದ್ದೇನೆ. ಅಕ್ಕಿ ಆದರೆ 2 hours ನೆನಿಬೇಕು. ಬೆಳಗಿನ ಗಡಿಬಿಡಿಗೆ ಇಡ್ಲಿ ರವೆ ಆದರೆ ಈಸಿ ಆಗ್ತದೆ. ಮೊದಲಿಗೆ ಈ ಇಡ್ಲಿ ರವೆಯನ್ನು ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಬಸಿದು ಇಟ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ ಮತ್ತು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಂತರ ಒಂದು ಬಾಣಲೆಯಲ್ಲಿ 1.5 ಲೋಟ ನೀರು, ರುಬ್ಬಿದ ತೆಂಗಿನ ತುರಿ, ಉಪ್ಪು ಮತ್ತು ರವೆಯನ್ನು ಸೇರಿಸಿ ಹಿಟ್ಟು ಗಟ್ಟಿಯಾಗುವ ತನಕ ಕೈ ಬಿಡದೆ ಮಗುಚ್ತಾ ಇರಬೇಕು. ಹಿಟ್ಟು ಗಟ್ಟಿಯಾದ ಕೂಡಲೇ ಅದು ತಳ ಬಿಡ್ತದೆ. ನಂತರ ಕೈಯನ್ನು ಒದ್ದೆ ಮಾಡಿ ಹಿಟ್ಟನ್ನು ಮುಟ್ಟಿ ನೋಡಿದಾಗ ಹಿಟ್ಟು ಕೈಗೆ ಅಂಟ್ಕೊಳ್ಬಾರ್ದು. ಇಷ್ಟ ಆದರೆ ಹಿಟ್ಟು ಬೆಂದಿದೆ ಅಂತ ಅರ್ಥ. ಇದೇ ಥರ ಹಿಟ್ಟನ್ನು ಈ ಥರ ತಿರುಗ್ತಾ ಇರಬೇಕು. ಕೈ ಬಿಟ್ಬಿಟ್ರೆ ಅಡಿಯಲ್ಲಿ ತಳ ಹಿಡಿತದೆ. ಈಗ ಇದು ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈ ಥರ ತಳ ಬಿಟ್ಟ ಮೇಲೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ನಮಗೆ 1 ಸ್ಪೂನಲ್ಲಿ ತೆಗೆದ್ರೆ 1 ಬಾಯಿಗೆ 1 ಉಂಡೆ ಆ ಥರ ಆಗಬೇಕು. ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳುವ. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಒಣಮೆಣಸು, ಕರಿಬೇವು ಸೇರಿಸಿ 3 ಹಸಿಮೆಣಸು ಮತ್ತು 1 ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಇದಕ್ಕೆ 1 ಹೆಚ್ಚಿದ ಆಲೂಗಡ್ಡೆ ಮತ್ತು ಸಬ್ಬಸಿಗೆ ಸೊಪ್ಪು 1 ಕಪ್ ಆಗುವಷ್ಟು ಸೇರಿಸ್ಕೊಂಡು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿ ಅರ್ಧ ಬೆಂದ ನಂತರ ಇದಕ್ಕೆ 3 ಲೋಟ ಆಗುವಷ್ಟು ಬಿಸಿ ನೀರನ್ನು ಸೇರಿಸ್ಕೊಳ್ಬೇಕು. ತಣ್ಣಗಿನ ನೀರು ಸೇರಿಸ್ಕೊಂಡು ನೀವು ಈ ಉಂಡೆಗಳನ್ನು ಸೇರಿಸ್ಕೊಂಡ್ರೆ ಉಂಡೆ ಎಲ್ಲ ನೀರಿನಲ್ಲಿ ಹಾಕಿದಾಗ ಬಿಟ್ಕೊಳ್ತದೆ. ಹಾಗಾಗಿ ಬಿಸಿನೀರನ್ನೇ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮುಚ್ಚಿಟ್ಟು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಇದನ್ನು ಮಧ್ಯದಲ್ಲಿ ಈ ಥರ ಕಲಕಲಿಕ್ಕೆಲ್ಲ ಹೋಗಬೇಡಿ. ಅದಾಗಿ ಬೆಂದು ಈ ಥರ ಮೇಲ್ಗಡೆ ಬರ್ತದೆ. ಉಬ್ಬಿ ಮೇಲೆ ಬಂದ ನಂತರ ಇದು ಬೆಂದಿದೆ ಅಂತ ಅರ್ಥ. ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 5 ನಿಮಿಷ ಚೆನ್ನಾಗಿ ಕುದಿಸಿದರೆ ಈ ನೀರ್ಪುಂಡಿ ರೆಡಿ ಆಗ್ತದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ನಂತರ ಮುಚ್ಚಿಟ್ಟು 10 ನಿಮಿಷ ಬಿಡಿ. ನಂತರ ಸರ್ವ್ ಮಾಡಿ. ಇದು ಬೆಳಗಿನ ತಿಂಡಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.